ಇವತ್ತಿನ ವಿಡಿಯೋ ಸಿಸೇರಿಯನ್ ಅಥವಾ LSCS ಅಂತ ಅಂದ್ರೆ ಲೋಯರ್ ಸೆಗ್ಮೆಂಟ್ ಸಿಸೇರಿಯನ್ ಸೆಕ್ಷನ್ ಅಂತ. ಇದಕ್ಕೆ ಬೇಕಾಗುವಂತಹ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳಿಯೋಣ. ಸ್ಪಾಂಜ್ ಹೋಲ್ಡರ್ ಫೋರ್ಸಿಪ್ಸ್, ಇದನ್ನ ನಾವು ಆಪರೇಷನ್ ಮಾಡುವಂತಹ ಜಾಗವನ್ನು ಸ್ವಚ್ಛಗೊಳಿಸಲು ಅಥವಾ ಈ ಸರ್ಜಿಕಲ್ ಸೈಟ್ ನ ಪೇಂಟಿಂಗ್ ಮಾಡೋಕ್ಕೋಸ್ಕರ ಈ ಸ್ಪಾಂಜ್ ಹೋಲ್ಡರ್ ನಾವು ಯೂಸ್ ಮಾಡ್ತೀವಿ. ಕ್ಯಾಲ್ಪ್ ಆರ್ BP ಹ್ಯಾಂಡಲ್ ನ ಚರ್ಮ ಮತ್ತು ಒಳ ಚರ್ಮವನ್ನು ಕಟ್ ಮಾಡಲು ಯೂಸ್ ಮಾಡ್ತೀವಿ ಅಥವಾ ಸ್ಕಿನ್ ಇನ್ಸಿಷನ್ ಗೆ ಈ BP ಹ್ಯಾಂಡಲ್ ನ ಯೂಸ್ ಮಾಡ್ತೀವಿ. ಸಿಸೇರಿಯನ್ ಅಲ್ಲಿ ಆಲ್ಮೋಸ್ಟ್ ನಂಬರ್ 4 BP ಹ್ಯಾಂಡಲ್ ನ ಯೂಸ್ ಮಾಡ್ತೀವಿ. ಹಾರ್ಟರಿ ಫೋರ್ಸಿಪ್ಸ್, ಕರ್ವ್ ಅಂಡ್ ಸ್ಟ್ರೈಕ್, ಇದು ರಕ್ತಸ್ರಾವವನ್ನು ಕಂಟ್ರೋಲ್ ಮಾಡಲು ಮತ್ತೆ ರಕ್ತನಾಳಗಳನ್ನು ಪತ್ತೆ ಹಚ್ಚಲು, ಅದೇ ತರ ಡಿಸೆಕ್ಷನ್ ಫೋರ್ಸಿಪ್ಸ್ ಆಗಿ ಕೂಡ ನಾವು ಈ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ. ಇದು ಯೂಶಲಿ ಲಾಕಿಂಗ್ ಸಿಸ್ಟಮ್ ತರ ಇರುತ್ತೆ. ಸೀಸರ್ಸ್ ಅಲ್ಲಿ ನಾವು 2 ಟೈಪ್ಸ್ ಆಫ್ ಸೀಸರ್ಸ್ ನೋಡ್ತೀವಿ. ಮೊದಲನೇದು ಮೆಡ್ಸನಮ್ ಸೀಸರ್ ಮತ್ತೆ ಮಯೋ ಸೀಸರ್. ಮೆಡ್ಸನಮ್ ಸೀಸರ್ ನ ನಾವು ಸೂಚರ್ ಕಟ್ಟಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ, ಮತ್ತೆ ಮಯೋ ಸೀಸರ್ ನ ಟಿಶ್ಯೂ ಕಟ್ಟಿಂಗ್ ಮತ್ತೆ ಡಿಸೆಕ್ಷನ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತೀವಿ. ನೀಡಲ್ ಹೋಲ್ಡರ್, ಇದನ್ನ ನಾವು ಒಲೆಗೆ ಹಾಕಲು ಬಳಸುತ್ತೇವೆ ಮತ್ತೆ ಸೂಚರಿಂಗ್ ಮಾಡಲು ಇದನ್ನು ಯೂಸ್ ಮಾಡ್ತೀವಿ. ಇದರ ಟಿಪ್ ನೋಡಿದ್ರೆ ನಾವು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಮತ್ತೆ ಇದು ಲಾಕ್ ಮಾಡಬಹುದಾದಂತಹ ಇನ್ಸ್ಟ್ರೂಮೆಂಟ್ ಆಗಿರುತ್ತದೆ. ಡಾಯಿಂಗ್ಸ್ ರಿಟ್ರಾಕ್ಟರ್, ಇದನ್ನ ನಾವು ಸರ್ಜರಿ ಮಾಡುವಾಗ ಒಳಗಿನ ಪ್ರದೇಶವನ್ನು ಸ್ಪಷ್ಟವಾಗಿ ನೋಡಲು ಮತ್ತು ರಿಟ್ರಾಕ್ಟ್ ಮಾಡಿ ಆಪರೇಷನ್ ಮಾಡಲು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸಿಸೇರಿಯನ್ ಅಲ್ಲಿ ಬ್ಲಾಡ್ ಅನ್ನ ಕೆಳಕ್ಕೆ ತಳ್ಳಿ ರಿಟ್ರಾಕ್ಟ್ ಮಾಡಿ ಯೂಸ್ ಮಾಡ್ತಾರೆ. ಟವಲ್ ಕ್ಲಿಪ್, ಇದರಲ್ಲಿ ನಾವು ರೌಂಡ್ ಟಿಪ್ ಟವಲ್ ಕ್ಲಿಪ್ ಮತ್ತೆ ಶಾರ್ಪ್ ಟಿಪ್ ಟವಲ್ ಕ್ಲಿಪ್ ನ ನೋಡ್ತೀವಿ. ಯೂಶಲಿ ಇದನ್ನ ನಾವು ಡ್ರೇಪಿಂಗ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಎನಿ ಕಾರ್ಟ್ರಿ ಪೆನ್ಸಿಲ್ಸ್ ಆಗಿರ್ಬೋದು, ಮಾಪ್ ಹೋಲ್ಡಿಂಗ್ ಆಗಿರ್ಬೋದು ಅಥವಾ ಗಾಸ್ ಪೀಸಸ್ ಅಥವಾ ಯಾವುದೇ ಹೋಲ್ಡಿಂಗ್ ಪರ್ಪಸ್ಗೆ ಈ ಟವಲ್ ಕ್ಲಿಪ್ ನ ಯೂಸ್ ಮಾಡ್ತೀವಿ. ಮತ್ತೆ ಹೆಚ್ಚಾಗಿ ಇದನ್ನ ನಾವು ಸ್ಕ್ವೇರ್ ಶೇಪ್ಡ್ ಡ್ರೇಪಿಂಗ್ ಗೆ ಹೆಚ್ಚಾಗಿ ಟವಲ್ ಕ್ಲಿಪ್ ನ ಯೂಸ್ ಮಾಡ್ತೀವಿ. ಸಕ್ಷನ್ ಟಿಪ್ ಆರ್ ಆಂಕರ್ ಸಕ್ಷನ್ ಟಿಪ್, ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಬ್ಲಡ್ ಆಗಿರ್ಬೋದು, ಫ್ಲೂಯಿಡ್ಸ್ ಆಗಿರ್ಬೋದು, ಅಂತಹ ದ್ರವ ವಸ್ತುಗಳನ್ನ ಸಕ್ ಮಾಡೋದಕ್ಕೋಸ್ಕರ ಮತ್ತೆ ಸರ್ಜರಿ ಮಾಡುವಂತ ಟೈಮಲ್ಲಿ ಆಪರೇಟಿವ್ ಏರಿಯಾನ ಸ್ಪಷ್ಟವಾಗಿ ನೋಡಲು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಆಲಿಸ್ ಟಿಶ್ಯೂ ಫೋರ್ಸಿಪ್ಸ್, ಇದನ್ನ ಯೂಶಲಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಮಸಲ್ ಹೋಲ್ಡ್ ಮಾಡಕ್ಕೆ ಅಥವಾ ಸ್ಕಿನ್ ಹೋಲ್ಡ್ ಮಾಡಕ್ಕೆ ಅಥವಾ ಟಿಶ್ಯೂ ಹೋಲ್ಡ್ ಮಾಡೋಕ್ಕೋಸ್ಕರ ಈ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ. ದೇಹದ ಮಾಂಸ ಮತ್ತು ಚರ್ಮಗಳನ್ನು ಹಿಡಿದು ಎಳೆಯಲು ಬಳಸುವಂತಹ ಒಂದು ಇನ್ಸ್ಟ್ರೂಮೆಂಟ್ ಈ ಆಲಿಸ್ ಫೋರ್ಸಿಪ್ಸ್ ಆಗಿರುತ್ತದೆ. ಬ್ಯಾಕಪ್ ಫೋರ್ಸಿಪ್ಸ್, ಇದನ್ನ ನಾವು ಸಾಫ್ಟ್ ಹ್ಯಾಂಡ್ಲಿಂಗ್ ಫೋರ್ಸಿಪ್ಸ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಇದು ಮಸಲ್ ಆಗಿರ್ಬೋದು, ವೇನ್ಸ್ ಆಗಿರ್ಬೋದು ಅಥವಾ ಪೆಲೋಪಿಯನ್ಸ್ ಅಥವಾ ಸ್ಕಿನ್ ಅಂತ ಅದಕ್ಕೆ ಯಾವುದೇ ಡ್ಯಾಮೇಜ್ ಮಾಡಲ್ಲ ಅಥವಾ ಮಸಲ್ ಡ್ಯಾಮೇಜ್ ಕೂಡ ಇದರಲ್ಲಿ ಇರೋದಿಲ್ಲ. ಅದರಿಂದ ಇದನ್ನ ನಾವು ಸಾಫ್ಟ್ ಹ್ಯಾಂಡ್ಲಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕೂಡ ಕರಿತೀವಿ. ಕಾಕರ್ಸ್ ಫೋರ್ಸಿಪ್ಸ್, ಇದನ್ನ ನಾವು ಕ್ಲಾಂಪ್ ಮಾಡೋಕ್ಕೋಸ್ಕರ ಯೂಶಲಿ ಇದನ್ನ ಯೂಸ್ ಮಾಡ್ತೀವಿ ಮತ್ತು ಇದು ತುಂಬಾ ಸ್ಟ್ರಾಂಗ್ ಆಗಿ ಇದು ಹೋಲ್ಡ್ ಮಾಡುತ್ತೆ. ಯೂಶಲಿ ಇದು ಯಾವಾಗ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಮೊದಲಿಗೆ ನಾವು ರಕ್ತಸ್ರಾವ ಜಾಸ್ತಿ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿರುತ್ತಲ್ಲ ಅಂತ ಟೈಮಲ್ಲಿ ಕಾಕರ್ಸ್ ಕ್ಲಾಂಪ್ ಆಗಿ ಯೂಸ್ ಮಾಡ್ತೀವಿ. ಡಿವರ್ಸ್ ರಿಟ್ರಾಕ್ಟರ್, ಇದನ್ನ ಯೂಶಲಿ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಸರ್ಜರಿ ಮಾಡುವ ಟೈಮಲ್ಲಿ ಒಳಗಿನ ಭಾಗಗಳನ್ನು ಅಂದ್ರೆ ಒಳಗಡೆ ಸ್ಪಷ್ಟವಾಗಿ ಕಾಣಲ್ಲ ಅಂತ ಟೈಮಲ್ಲಿ ಇದನ್ನ ಒಳಗಡೆ ಹಾಕಿ ರಿಟ್ರಾಕ್ಟ್ ಮಾಡೋದ್ರಿಂದ ಒಳಗಿನ ಭಾಗಗಳನ್ನು ಸ್ಪಷ್ಟವಾಗಿ ನೋಡಿ ಆಪರೇಷನ್ ಮಾಡೋದಕ್ಕೋಸ್ಕರ ಈ ಡಿವರ್ಸ್ ನ ಯೂಸ್ ಮಾಡ್ತಾರೆ. ಗ್ಯಾಲಿಪಾಟ್ ಅಥವಾ ಬೌಲ್, ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯೂಶಲಿ ಎಲ್ಲಾ ಸರ್ಜರಿ ಸೆಟ್ಗಳಲ್ಲಿ 2 ರಿಂದ 3 ಬೌಲ್ ಯೂಶಲಿ ಯೂಸ್ ಮಾಡ್ತಾರೆ. ಒಂದರಲ್ಲಿ ನಾವು ಬೆಟಡಿನ್ ಅನ್ನು ಇಟ್ಕೊಂಡು ಪೇಂಟಿಂಗ್ ಕಿಟ್ಟಿಂಗ್ ಯೂಸ್ ಮಾಡಿದ್ರೆ, ಮತ್ತೊಂದರಲ್ಲಿ ಸಲೈನ್ ಆಗಿರೋದು ಅಥವಾ ಆಂಟಿಸೆಪ್ಟಿಕ್ ಅಂತಹ ಯೂಸಸ್ಗೋಸ್ಕರ ನಾವು ಈ ಬೌಲ್ಸ್ ನ ಯೂಸ್ ಮಾಡ್ತೀವಿ ಅಥವಾ ಗ್ಯಾಲಿಪಾಟ್ ನ ಯೂಸ್ ಮಾಡ್ತೀವಿ. ಮಸ್ಕಿಟೋ ಫೋರ್ಸಿಪ್ಸ್, ಇದನ್ನ ಯೂಶಲಿ ನಾವು ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಡಿಸೆಕ್ಷನ್ ಫೋರ್ಸಿಪ್ಸ್ ಆಗಿ ಯೂಸ್ ಮಾಡ್ತೀವಿ ಮತ್ತೆ ಬ್ಲೀಡಿಂಗ್ ಕಂಟ್ರೋಲ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಇದು ಸ್ಮಾಲ್ ವೇನ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಆರ್ಟರೀಸ್ ನ ಹೋಲ್ಡ್ ಮಾಡೋಕ್ಕೋಸ್ಕರ ಈ ಮಸ್ಕಿಟೋಸ್ ನ ಯೂಸ್ ಮಾಡ್ತೀವಿ. ಹಡ್ಸನ್ ಫೋರ್ಸಿಪ್ಸ್, ಇದರಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ. ಮೊದಲಿಗೆ ಟೂತ್ ಫೋರ್ಸಿಪ್ಸ್ ಮತ್ತೆ ನಾನ್ ಟೂತ್ ಫೋರ್ಸಿಪ್ಸ್ ಅಂತ. ಟೂತ್ ಫೋರ್ಸಿಪ್ಸ್ ನ ಯೂಶಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸ್ಕಿನ್ ರಿಟ್ರಾಕ್ಟರ್ ಮಾಡಿರಬಹುದು ಅಥವಾ ಸ್ಕಿನ್ ಫುಲ್ ಮಾಡೋಕ್ಕೋಸ್ಕರ ಈ ಟೂತ್ ನ ಯೂಸ್ ಮಾಡ್ತೀವಿ. ಮತ್ತೆ ನಾನ್ ಟೂತ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಹಾರ್ಟರೀಸ್ ಬ್ಲೀಡ್ ಆಗ್ತಿರ್ಬೋದು ಅಥವಾ ವೇನ್ಸ್ ಬ್ಲೀಡ್ ಆಗ್ತಿರ್ಬೋದು ಅಂತ ಟೈಮಲ್ಲಿ ಅದು ಡ್ಯಾಮೇಜ್ ಮಾಡಲ್ಲ, ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ ವೇನ್ಸ್ ಆಗಿರ್ಬೋದು ಅಥವಾ ಹಾರ್ಟರೀಸ್ ಆಗಿರ್ಬೋದು. ಸೊ ಈ ನಾನ್ ಟೂತ್ ಯೂಸ್ ಮಾಡೋದ್ರಿಂದ ಡ್ಯಾಮೇಜ್ ಆಗಲ್ಲ. ಸೊ ಡ್ಯಾಮೇಜ್ ಆಗದಿರೋ ತರ ಈ ನಾನ್ ಟೂತ್ ಹಡ್ಸನ್ ಫೋರ್ಸಿಪ್ಸ್ ಆಗಿರುತ್ತೆ. ಮತ್ತೆ ಇದು ಯಾವುದೇ ಸ್ಕಿನ್ ಮಸಲ್ ಯಾವುದು ಡ್ಯಾಮೇಜ್ ಮಾಡಲ್ಲ. ಈ ಹಡ್ಸನ್ ಫೋರ್ಸಿಪ್ಸ್ ಸ್ಪೆಷಾಲಿಟಿ ಏನಂದ್ರೆ ಎಲ್ಲಾ ಟಿಪ್ ಏನಿರುತ್ತೆ ತಿನ್ ಆಗಿರುತ್ತೆ. ಈ ಹಡ್ಸನ್ ಫೋರ್ಸಿಪ್ಸ್ ಅಲ್ಲಿ ನಾವು ಡಿಫರೆಂಟ್ ಸೈಜಸ್ ನೋಡ್ತೀವಿ. ಇದು ಸ್ಟಾರ್ಟಿಂಗ್ ಬರೋದೇ 4 ಇಂಚಸ್ ಇಂದ ಬರುತ್ತೆ. 4 ಇಂಚಸ್ ಇಂದ ಅರೌಂಡ್ 12 ಇಂಚಸ್ ವರೆಗೂ ನಾವು ಹಡ್ಸನ್ ಫೋರ್ಸಿಪ್ಸ್ ನೋಡ್ತೀವಿ. ಇದರಲ್ಲಿ ಟೂತ್ ಅವೈಲೇಬಲ್ ಇರುತ್ತೆ ಮತ್ತೆ ನಾನ್ ಟೂತ್ ಕೂಡ ಅವೈಲೇಬಲ್ ಇರುತ್ತೆ. ಡಿಸೆಕ್ಟಿಂಗ್ ಫೋರ್ಸಿಪ್ಸ್ ಅಂತ ನೋಡೋದಾದ್ರೆ ಅದರಲ್ಲಿ ಕೂಡ ನಾವು 2 ಟೈಪ್ಸ್ ಆಫ್ ಡಿಸೆಕ್ಟಿಂಗ್ ಫೋರ್ಸಿಪ್ಸ್ ನೋಡ್ತೀವಿ. ಟೂತ್ ಡಿಸೆಕ್ಟಿಂಗ್ ಫೋರ್ಸಿಪ್ಸ್ ಮತ್ತೆ ನಾನ್ ಟೂತ್ ಡಿಸೆಕ್ಟಿಂಗ್ ಫೋರ್ಸಿಪ್ಸ್ ಅಂತ ನೋಡ್ತೀವಿ. ಇದು ಯೂಶಲಿ ನಾವೇನ್ ಮಾಡ್ತೇವೆ ಸೇಮ್ ಟೂತ್ ಕೂಡ ಏನಂತಂದ್ರೆ ಯೂಶಲಿ ಸ್ಕಿನ್ ಡಿಕ್ರೇಟರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಮತ್ತೆ ಸ್ಕಿನ್ ನ ಫುಲ್ ಮಾಡೋಕ್ಕೋಸ್ಕರ ಟೂತ್ ಡಿಸೆಕ್ಟಿವ್ ಫೋರ್ಸಿಪ್ಸ್ ಯೂಸ್ ಮಾಡ್ತೀವಿ. ಅದೇ ತರ ನಾನ್ ಟೂತ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಅದು ಕೂಡ ಸಾಫ್ಟ್ ಹ್ಯಾಂಡ್ ಆಗಿರುತ್ತೆ. ಮತ್ತೆ ಇದು ಮಸಲ್ಸ್ ಆಗಿರ್ಬೋದು ಅಥವಾ ವೇನ್ಸ್ ಆಗಿರ್ಬೋದು ಹಾರ್ಟರೀಸ್ ಆಗಿರ್ಬೋದು ಸ್ಕಿನ್ ಗೆ ಯಾವುದೇ ಡ್ಯಾಮೇಜ್ ಮಾಡಲ್ಲ.